ನಮಸ್ಕಾರ ಸ್ನೇಹಿತರೆ, ಕಳೆದ ಕೆಲವು ದಿನಗಳಿಂದ ನೀವು ಮಾಧ್ಯಮದಲ್ಲಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರ್ಬೋದು. ಕೆಮ್ಮಿನ ಸಿರಪ್ಪಿಂದ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಸುಮಾರು 14 ಮಕ್ಕಳು ಸಾವಿಗೀಡಾಗಿರ್ತಾರೆ. ಈ 14 ಮಕ್ಕಳಲ್ಲಿ ಕೆಮ್ಮಿನ ಸಿರಪ್ ಸೇವಿಸಿ ಕಿಡ್ನಿ ಫೇಲ್ಯೂರ್ ಆಗಿ ಸತ್ತೋಗಿದ್ದಾರೆ ಅಂತ ಪ್ರಾಥಮಿಕ ತನಿಖೆಯಿಂದ ನಮ್ಗೆ ಹೊರ ಬಂದಿದೆ ರಿಪೋರ್ಟು. ಹಾಗಾದರೆ ಈ ಕೆಮ್ಮಿನ ಸಿರಪ್ಪಿನ ಸಮಸ್ಯೆ ಆದರೂ ಏನು, ಎಲ್ಲಿಂದ ಈ ಸಮಸ್ಯೆ ಹುಟ್ಕೊಂತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲುವಂಥ ಸಣ್ಣ ಪ್ರಯತ್ನವನ್ನು ಮಾಡೋಣ. ಇದೇ ಮೊದಲೇನಲ್ಲ ಭಾರತದಲ್ಲಿ ಈ ರೀತಿ ಕೆಮ್ಮಿನ ಸಿರಪ್ಪಿಂದ ಮಕ್ಕಳು ಸಾಯ್ತಾ ಇರೋದು. 2019ರಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇದೇ ರೀತಿಯಾಗಿ ಸುಮಾರು 11 ಮಕ್ಕಳು ಕಾಫ್ ಸಿರಪ್ಪಿಂದ ಸಾವನ್ನಪ್ಪಿರ್ತಾರೆ. ಭಾರತ ಅಲ್ಲದೆ ಜಗತ್ತಿನಾದ್ಯಂತ ಈ ಕೆಮ್ಮಿನ ಸಿರಪ್ಪಿಂದ ಮಕ್ಕಳುಗಳು ಭಾಳಷ್ಟು ಜನ ಸತ್ತೋಗಿದ್ದಾರೆ. 2006ರಲ್ಲಿ ಪನಾಮ ಎಂಬ ದೇಶದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಮಕ್ಕಳು ಕೆಮ್ಮಿನ ಸಿರಪ್ಪಿಂದ ಸತ್ತೋಗಿರ್ತಾರೆ. ಮತ್ತು ಆಫ್ರಿಕಾದ ಗ್ಯಾಂಬಿಯಾ ಎಂಬ ದೇಶದಲ್ಲಿ 2022ರಲ್ಲಿ ಸುಮಾರು 66 ಮಕ್ಕಳು ಸಾವಿಗೀಡಾಗಿದ್ದಾರೆ. ಮತ್ತು ಉಜ್ಬೇಕಿಸ್ತಾನ್ ಎಂಬ ದೇಶದಲ್ಲಿ 2022ರಲ್ಲಿ ಮತ್ತೆ ಸುಮಾರು 22 ಮಕ್ಕಳು ಕೆಮ್ಮಿನ ಸಿರಪ್ನಿಂದ ಸಾವಿಗೀಡಾಗಿದ್ದಾರೆ. ಒಂದು ಪ್ರಮುಖವಾದ ಅಂಶ ನಾವೆಲ್ಲ ಇಲ್ಲಿ ನೋಡಬೇಕಾಗಿರೋದೇನೆಂದರೆ, ಇಷ್ಟು ಎಲ್ಲ ದೇಶಗಳಲ್ಲೂ ಸಾವಿಗೀಡಾಗಿರೋದು ಭಾರತದಿಂದ ರಫ್ತಾಗಿರುವಂಥ ಕೆಮ್ಮಿನ ಸಿರಪ್ಗಳಿಂದಾಗಿ. ಸೊ ಹಾಗಾಗಿ ಕೆಮ್ಮಿನ ಸಿರಪ್ಪಿಂದ ಯಾಕೆ ಮಕ್ಕಳು ಸಾಯ್ತಾ ಇದ್ದಾರೆ ಅನ್ನೋ ಒಂದು ಸಣ್ಣ ಕಾರಣಗಳನ್ನ ಹುಡುಕ್ತಾ ಹೋಗೋಣ. ಪ್ರಮುಖವಾಗಿ 2 ಕಾರಣಗಳನ್ನು ನಾವು ಪತ್ತೆ ಹಚ್ಚಬಹುದು. ಮೊದಲನೇದಾಗಿ, ಕೆಮ್ಮಿನ ಸಿರಪ್ನ ತಯಾರಿಸೋದ್ರಲ್ಲಿ ಡೈಇಥಿಲಿನ್ ಗ್ಲೈಕಾಲ್ ಎನ್ನುವ ಒಂದು ಕಚ್ಚಾ ವಸ್ತು, ಅಂದರೆ ತುಂಬ ಚೀಪ್ ವಸ್ತುಗಳನ್ನು ಉಪಯೋಗಿಸ್ತಾ ಇರೋದ್ರಿಂದ ಈ ಡೈಇಥಿಲಿನ್ ಗ್ಲೈಕಾಲ್ ಸಾಮಾನ್ಯವಾಗಿ ಬಣ್ಣ ಮತ್ತು ಬ್ರೇಕ್ ಆಯಿಲ್ ತಯಾರಿಸೋದ್ರಲ್ಲಿ ಉಪಯೋಗಿಸ್ತಾರೆ. ನಿಜವಾಗ್ಲೂ ಸ್ಟ್ಯಾಂಡರ್ಡ್ ಕೆಮ್ಮಿನ ಸಿರಪ್ನ ತಯಾರಿಸಬೇಕಾದ್ರೆ ಪ್ರೊಪಿಲಿನ್ ಗ್ಲೈಕಾಲ್ ಎಂಬ ಅಂಶವನ್ನು ಉಪಯೋಗಿಸ್ಬೇಕು. ಇದು ಅಗ್ಗ ಆಗಿರೋದ್ರಿಂದ ಇದನ್ನು ಹೆಚ್ಚು ಉಪಯೋಗಿಸ್ತಾ ಇಲ್ಲ. ನಾವು ಲಾಭದ ದೃಷ್ಟಿಯಿಂದ ಡೈಇಥಿಲಿನ್ ಗ್ಲೈಕಾಲ್ನ ಉಪಯೋಗಿಸಿ ಮಕ್ಕಳನ್ನ ಆರೋಗ್ಯದಲ್ಲಿ ದುಷ್ಪರಿಣಾಮವನ್ನು ಬೀರ್ತಾ ಇದ್ವಿ. ಇದರಿಂದ ಸಾವುಗಳಾಗ್ತಾ ಇದೆ ಅನ್ನೋದು ಮೊದಲನೇದಾಗಿ. ಇನ್ನು ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಇದರಲ್ಲಿ ಸರಿಯಾದ ರೀತಿ ಈ ರೀತಿ ಕಲುಷಿತ ಒಂದು ಔಷಧಿಗಳನ್ನು ಪರಿಷ್ಕರಣೆ ಮಾಡೋದ್ರ ಇರ್ಬೋದು, ಸರ್ವೆಲೆನ್ಸ್ ಮಾಡೋದ್ರಿಂದ ಇರ್ಬೋದು, ಅದನ್ನ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಇಡುವಂಥ ನಿಗಾದಲ್ಲಿ ಇರ್ಬೋದು, ಇದ್ರ ಕ್ವಾಲಿಟಿ ಚೆಕ್ ಇರ್ಬೋದು, ಇದರಲ್ಲೆಲ್ಲ ಕಡೆ ನಾವು ಫೇಲ್ಯೂರ್ ಆಗ್ತಿದ್ದೀವಿ ಅನ್ನೋದು ಹೇಳೋದಕ್ಕೆ ಭಾಳ ವಿಷಾದ ಆಗ್ತಾ ಇದೆ. ಈ 2 ಕಾರಣಗಳಿಂದ ಕೆಮ್ಮಿನ ಸಿರಪ್ನ ಕ್ವಾಲಿಟಿ ನಾವು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಅದರಿಂದಾಗಿ ಮಕ್ಕಳು ಸಾಯ್ತಾ ಇದ್ದಾರೆ. ಇನ್ನು ಯಾಕೆ ಇಷ್ಟೆಲ್ಲ ಇಂಪಾರ್ಟೆಂಟು ಅಂದರೆ, ಭಾರತ ದೇಶ ಜಾಗತಿಕವಾಗಿ 3ನೇ ದೊಡ್ಡ ಔಷಧಿಗಳ ರಫ್ತುದಾರರಾಗಿ ಹೊರಹೊಮ್ಮಿದೆ. ಸುಮಾರು 2,66,000 ಕೋಟಿಯಷ್ಟು ಭಾರತ ವಾರ್ಷಿಕವಾಗಿ ವಹಿವಾಟು ನಡೆಸ್ತಾ ಇದೆ. ಅಂದರೆ ಅಮೇರಿಕನ್ ಡಾಲರಲ್ಲಿ ನೋಡಿದ್ರೆ 3,000 ಕೋಟಿಯಷ್ಟು ವಾರ್ಷಿಕವಾಗಿ ವಹಿವಾಟನ್ನು ನಡೆಸ್ತಾ ಇದೆ. ಇಷ್ಟು ದೊಡ್ಡ ವಹಿವಾಟನ್ನು ಮಾಡಿ ಕೂಡ ನಾವು ಸ್ಟ್ಯಾಂಡರ್ಡ್ನ ಮೇಂಟೈನ್ ಆಗಿಲ್ಲ ಅಂದರೆ ಈ ಎಂಟೈರ್ ಫಾರ್ಮಸಿ ಕಂಪ್ನಿಗಳು ಕೊಲ್ಯಾಪ್ಸ್ ಆಗುವಂಥ ಕಾಲ ಸನ್ನಿಹಿತವಾಗಿದೆ. ಬೇರೆ ಎಲ್ಲ ದೇಶಗಳು ಇದೇ ರೀತಿ ಕ್ವಾಲಿಟಿ ಚೆಕ್ ನಾವು ಮಾಡದೇ ಇದ್ದರೆ ನಮ್ಮ ಫಾರ್ಮಸಿ ಪ್ರಾಡಕ್ಟ್ಸ್ನ ರಿಟರ್ನ್ ಮಾಡೋದು ಅಥವಾ ರೆಫ್ಯೂಸ್ ಮಾಡುವಂಥ ಸಂದರ್ಭ ಬರೋದು ಭಾಳ ಸನಿಹದಲ್ಲಿದೆ. ಹಾಗಾಗಿ ಕೇಂದ್ರ ಸರ್ಕಾರ ಭಾಳಷ್ಟು ಬೇಗ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ಆದಂಥ ಲೋಪಗಳನ್ನ ಸರಿಪಡಿಸ್ಕೋಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಇನ್ನು ಡಾಕ್ಟ್ರು ವಿಚಾರವಾಗಿ, ಡಾಕ್ಟ್ರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ಈ ಕೆಮ್ಮಿನ ಬಗ್ಗೆ ನೋಡಬೇಕಾದ್ರೆ, ಎಲ್ಲ ಕೆಮ್ಮುಗಳು ಕಾಯಿಲೆಗಳಲ್ಲ. ಕೆಮ್ಮು ಮೊದಲನೇದಾಗಿ ಒಂದು ರೋಗ ಲಕ್ಷಣ ಆಗಿರುತ್ತೆ, ಅದೇ ಕಾಯಿಲೆ ಅಲ್ಲ. ಆ ಕೆಮ್ಮಿಗೆ ಅಂಡರ್ಲೈಯಿಂಗ್ ಕಾಸಸ್ ಯಾವುದರಿಂದ ಕೆಮ್ಮು ಆಗ್ತಾಯಿದೆ ಆ ಕಾಯಿಲೆನ ಪತ್ತೆ ಹಚ್ಚಿ ಆ ಕಾಯಿಲೆನ ವಾಸಿ ಮಾಡೋದ್ರಿಂದ ಕೆಮ್ಮನ್ನ ವಾಸಿ ಮಾಡ್ಬೋದು. ಇನ್ನು ಕೆಲವು ಡಿಕ್ಟಮ್ಸ್ ಇದೆ ನಮ್ಮಲ್ಲಿ. ವರ್ಷದೊಳಗಡೆ ಸಿಟ್ರಜಿನ್ ಅನ್ನೋ ಸಿರಪ್ನ ಮಕ್ಕಳಲ್ಲಿ ಉಪಯೋಗಿಸಂಗಿಲ್ಲ. 6 ವರ್ಷದವರೆಗೂ ಡೆಕ್ಸ್ಮೆಥೋಪ್ರೋಮ್ ಅನ್ನೋ ಒಂದು ಅಂಶ ಇರುವಂಥ ಕೆಮ್ಮಿನ ಸಿರಪ್ಗಳನ್ನ ಉಪಯೋಗಿಸಂಗಿಲ್ಲ. ಈ ರೀತಿ ಕೆಲವು ನಾವು ಜಾಗ್ರತೆ ವಹಿಸಿ ಯಾವ ಮಕ್ಕಳಿಗೆ ಸೂಕ್ತವಾದಂಥ ಕೆಮ್ಮಿನ ಸಿರಪ್ನ ಕೊಟ್ಟರೆ ಅದು ವಾಸಿ ಆಗುತ್ತೆ, ಅದರಿಂದ ಅಡ್ಡ ಪರಿಣಾಮಗಳ ಬಗ್ಗೆ ನಾವು ಗಮನ ಹರಿಸಿದ್ರೆ ಈ ರೀತಿ ಸಾವುಗಳನ್ನ ತಡೆಗಟ್ಬೋದು ಅಂತೇಳಿ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.